ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರವೆ ಉಂಡೆ ಅಂದರೆ ಅಬ್ಬಾ ತುಂಬ ಕಷ್ಟ ಅಂತ ತುಂಬ ಜನ ಹೇಳ್ತಾರೆ. ಕಷ್ಟ ಏನೂ ಅಲ್ಲ, ತುಂಬ ಸುಲಭವಾಗಿ ನಾನು ತೋರಿಸಿದ ರೀತಿಯಲ್ಲಿ ಒಮ್ಮೆ ಮಾಡಿ ಇಷ್ಟೊಂದು ಸುಲಭನಾ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನೋಡಿ, ಈ ರವೆ ಉಂಡೆ ಎಲ್ರಿಗೂ ಇಷ್ಟ ಆಗುತ್ತೆ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಕಡಿಮೆ ಸಮಯದಲ್ಲಿ ರುಚಿಯಾದಂತಹ ಈ ರವೆ ಉಂಡೆ ನೋಡಿ ತೋರಿಸ್ತಾ ಇದ್ದೀನಿ. ಅಂದರೆ ತುಂಬ ಗಟ್ಟಿನೂ ಇರಲ್ಲ, ಯಾರು ಬೇಕಾದರೂ ತಿನ್ಬೋದು. ಹಾಗಾಗಿ ಇದನ್ನು ನಾನು ತೋರಿಸಿದ ರೀತಿಯಲ್ಲೇ ಮಾಡಿ, ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಯಾವ ರವೆ ತೊಗೊಂಡಿದ್ದೀನಿ ಅಂದರೆ ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆಯನ್ನು ಯೂಸ್ ಮಾಡಿಕೊಂಡು ಇವತ್ತು ರವೆ ಉಂಡೆನ ಮಾಡ್ತಾಯಿದ್ದೀನಿ. ಈ ರವೆಯಿಂದ ತುಂಬ ಚೆನ್ನಾಗಿ ಉಂಡೆ ಆಗುತ್ತೆ. ಸೊ ನೋಡಿ, ಈ ರೀತಿಯಾಗಿ ತುಂಬ ಫೈನಾಗಿರುತ್ತೆ ಈ ರವೆ. ಸೊ ಹಾಗಾಗಿ ಆದಷ್ಟು ನೀವು ಚಿರೋಟಿ ರವೆಯನ್ನು ಯೂಸ್ ಮಾಡೋದು ಒಳ್ಳೆಯದು. ಸೊ ಈಗ ಇಲ್ಲಿ ಅರ್ಧ kg ಅಷ್ಟು ನಾನು ಈ ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ಅಕಸ್ಮಾತ್ ಬಾಂಬೆ ರವೆ ಇದ್ದರೆ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ಒಂದು 30 ಸೆಕೆಂಡ್ ಪೌಡ್ರ್ ಮಾಡ್ಕೊಳ್ಳಿ, ಗ್ರೈಂಡ್ ಮಾಡ್ಕೊಳ್ಳಿ. ಆ ರೀತಿ ಮಾಡಿಕೊಂಡು ಕೂಡ ನೀವು ಮಾಡ್ಬೋದು. ಬಟ್ ಚಿರೋಟಿ ರವೆಯಿಂದ ನಾನು ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಇಲ್ಲಿ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. 80 ಗ್ರಾಮ್ ಅಷ್ಟು ನಾನು ತುಪ್ಪ ಇಟ್ಕೊಂಡಿದ್ದೀನಿ. ಸೊ ತುಪ್ಪ ಇಲ್ಲಿ 3/4% ಅಷ್ಟು ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ಸ್ವಲ್ಪ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ತುಪ್ಪ ಎಲ್ಲ ಕರಗಿದ ಮೇಲೆ ಗೋಡಂಬಿನ ಒಂದು ಅರ್ಧ ಕಪ್ಪಷ್ಟು, ಅಂದರೆ ಒಂದು 15 ಗೋಡಂಬಿ ಅಷ್ಟು ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಒಣ ದ್ರಾಕ್ಷಿ ಕೂಡ ಹಾಕ್ಕೋಬೇಕು. ನಂತರ ಸ್ವಲ್ಪ ಫ್ರೈ ಆದಮೇಲೆ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ನೋಡಿ, ಒಣ ಕೊಬ್ಬರಿ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಹಾಕ್ಕೋಬೇಕು, ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ಆನಂತರ ಅರ್ಧ kg ಅಷ್ಟು ಚಿರೋಟಿ ರವೆ ಅದನ್ನು ಇದರಲ್ಲಿ ಹಾಕಿ ಲೋ ಫ್ಲೇಮಲ್ಲೇ ಇದನ್ನು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಇದನ್ನು ತುಪ್ಪದಲ್ಲೇ ಹುರ್ಕೋಬೇಕು. ಆವಾಗ ಏನಾಗುತ್ತೆ, ಹಸಿ ವಾಸನೆ ಎಲ್ಲ ಹೋಗಿ ತಿನ್ನುವಾಗ ತುಂಬ ಚೆನ್ನಾಗಿ ರುಚಿ ಬರುತ್ತೆ. ಹಾಗಾಗಿ ಸುಮ್ಮನೆ ಮೀಡಿಯಮ್ ಹೈ ಫ್ಲೇಮಲ್ಲಿಟ್ಟು ನೀವು ಕಲರ್ ಎಲ್ಲ ಚೇಂಜ್ ಮಾಡಿ ರವೆ ಹುರಿದ್ರೆ ಅದು ಚೆನ್ನಾಗೂ ಕಾಣಿಸಲ್ಲ, ರುಚಿ ಕೂಡ ಹಾಳಾಗುತ್ತೆ. ನಾವು ಒಂದು 10ರಿಂದ 15 ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ತುಪ್ಪದಲ್ಲೇ ಹುರ್ಕೊಂಡು ನಂತರ ಒಂದು ಈ ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡೋದ್ರಿಂದ ರವೆ ಉಂಡೆ ತುಂಬ ರುಚಿಯಾಗಿರುತ್ತೆ ಮತ್ತು ಹಾಳಾಗಲ್ಲ, ತುಂಬ ದಿನ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ಈಗ ಅದೇ ಪ್ಯಾನಲ್ಲಿ ನಾನು ಇಲ್ಲಿ 250 ಗ್ರಾಮ್ ಅಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ರವೆ ಎಷ್ಟು ಹಾಕ್ಕೊಂಡಿದ್ದೀನೋ ಅದರ ಅರ್ಧದಷ್ಟು ಮಾತ್ರ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಗೆ ರವೆ ಸಕ್ಕರೆ ಎಷ್ಟು ಹಾಕ್ಕೊಂಡಿರ್ತೀರಲ್ವ ಅದರ ಅರ್ಧದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಳ್ಳಿ. ನಾನು ತೋರಿಸಿದ್ದೀನಿ ನೋಡಿ, ಎಲ್ಲ ಮೆಜರ್ಮೆಂಟಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ 5ರಿಂದ 6 ಏಲಕ್ಕಿನ ಬೀಜ ತೆಗೆದು ಸ್ವಲ್ಪ ಜಜ್ಜಿಬಿಟ್ಟು ಈಗ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಚೆನ್ನಾಗಿ ಕುದಿಬೇಕು, ಒಂದು 2 ನಿಮಿಷ ಅಷ್ಟೇ ಸಾಕು. ಒಂದೆಳೆ ಪಾಕ ಎಲ್ಲ ನಾನು ತೆಗಿತಾ ಇಲ್ಲ, ಜಸ್ಟ್ ಈ ಜೇನುತುಪ್ಪ ಎಲ್ಲ ಇರುತ್ತೆ ನೋಡಿ, ಥಿಕ್ನೆಸ್ ಅಷ್ಟು ಬಂದರೆ ಸಾಕು. ಈ ರೀತಿಯಾಗಿ ನೋಡ್ಕೊಳ್ಳಿ, ಒಂಥರ ಕೈಗೆ ಅಂಟಂಟು ಬರುತ್ತೆ. ಸೊ ಈಗ ಇದು ಪರ್ಫೆಕ್ಟಾಗಿ ಆಗಿದೆ. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಅಲ್ಲಿ ಗ್ಯಾಸ್ ಫ್ಲೇಮನ್ನು ಕೂಡ ಆಫ್ ಮಾಡಿದ್ದೀನಿ. ಇಲ್ಲಿ ಒಂದು 5ರಿಂದ 6 ಟೀ ಸ್ಪೂನಷ್ಟು ನಾನು ತೆಗೆದಿಡ್ತಾ ಇದ್ದೀನಿ ರವೆ. ಯಾಕೆ ಅಂದರೆ ಕೆಲವೊಂದು ಟೈಮು ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದಲ್ವಾ. ಸೊ ಹಾಗಾಗಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಈಗ ಈ ಪಾಕನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಪಾಕ ಹಾಕಿದ ನಂತರ ಮೊದಲಿಗೆ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ತುಪ್ಪ ನಾನು ಸೈಡ್ ಇಟ್ಕೊಂಡಿದ್ದೆ ಉಳಿದಿರೋದು. ಸೊ ಅದನ್ನು ಇದರಲ್ಲಿ ಈ ಬಿಸಿ ಪಾಕದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ನೋಡಿದ್ರಲ್ಲ ನೀವು, ಒಟ್ಟು 80 ಗ್ರಾಮ್ ಅಷ್ಟು ತುಪ್ಪ ಮಾತ್ರ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಹಾಗಾಗಿ ರುಚಿ ಜಾಸ್ತಿ ಬರುತ್ತೆ ತುಪ್ಪದಲ್ಲಿ ನಾವು ಫ್ರೈ ಮಾಡಿರೋದ್ರಿಂದ. ಸೊ ಈಗ ಇದನ್ನು ಒಂದು ಸ್ಪೂನ್, ಬಿಸಿ ಇದೆ ಅಲ್ವಾ ಪಾಕ, ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ಇದು ಸ್ವಲ್ಪ ಜಾಸ್ತಿ ಅನ್ನಿಸ್ತು ಅಂದರೆ ಪಾಕ. ಸೊ ಈಗ ಉಳಿದಿರೋದನ್ನೆಲ್ಲ ಹಾಕ್ಕೊಂಡು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ಕೆಲವೊಂದು ಟೈಮು ಪಾಕ ಕಡಿಮೆ ಆದರೆ ಗಟ್ಟಿ ಆಗಿಬಿಡುತ್ತೇನೋ ಅಂತ ನಾನು ಏನು ಮಾಡಿದೆ, ಸ್ವಲ್ಪ ಸೈಡಲ್ಲಿ ತೆಗೆದಿಟ್ಟೆ. ಸೊ ಅದು ಕಡಿಮೆ ಏನಾಗಲಿಲ್ಲ. ಹಾಗಾಗಿ ಉಳಿದಿರೋಂಥ ರವೆ ತೆಗೆದಿಟ್ಟಿದ್ನಲ್ಲ ಅದನ್ನು ಕೂಡ ಮಿಕ್ಸ್ ಮಾಡಿದೆ. ನಾನು ಮಿಕ್ಸ್ ಮಾಡಿ ಎಲ್ಲ ಈಗ ಬಿಸಿ ಇರುವಾಗಲೇ ಉಂಡೆನ ಕಟ್ಟಬೇಕಾಗತ್ತೆ. ಬೇಕಾದರೆ ಕೈಯಲ್ಲಿ ನೀವು ಸ್ವಲ್ಪ ತುಪ್ಪ ಕೂಡ ಸವರ್ಕೋಬೋದು. ಮೀಡಿಯಮ್ ಗಾತ್ರದಲ್ಲಿ ನಾನು ಈ ರವೆ ಉಂಡೆನ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಪರ್ಫೆಕ್ಟಾಗಿ ಬಂದಿದೆ. ಸೊ ಬಿಸಿ ಬಿಸಿ ಇರುವಾಗಲೇ ನೀವು ಕಟ್ಟಿ ಇದನ್ನು ನೋಡಿದ್ರಲ್ಲ, ಇದೇ ರೀತಿಯಾಗಿ ಎಲ್ಲ ಉಂಡೆಗಳನ್ನಾಗಿ ಮಾಡ್ತಾಯಿದ್ದೀನಿ. ಇದರಲ್ಲಿ ಗೋಡಂಬಿ ಇದೆ, ದ್ರಾಕ್ಷಿ ಇದೆ, ಮತ್ತು ಒಣ ಕೊಬ್ಬರಿ ಕೂಡ ಹಾಕಿದ್ದೀನಿ. ತುಂಬ ರುಚಿ ಇರುತ್ತೆ. ನೀವು ಈ ರವೆ ಉಂಡೆ ತಿನ್ನುವಾಗ ಮಧ್ಯ ಮಧ್ಯದಲ್ಲಿ ಆ ಗೋಡಂಬಿ, ದ್ರಾಕ್ಷಿ, ಆ ಒಣ ಕೊಬ್ಬರಿ ಸಿಗ್ತಾ ಇರುತ್ತೆ. ರಿಯಲಿ ಒಂಥರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಇದನ್ನು ಮಾಡಿ ತಿಂದಮೇಲೆ ಗೊತ್ತಾಗುತ್ತೆ. ಸೊ ನೋಡಿ, ಇದೇ ರೀತಿಯಾಗಿ ನಾನು ಎಲ್ಲ ಈ ರವೆ ಉಂಡೆನ ಮಾಡಿ ಸೈಡಲ್ಲಿ ನಾನು ತಟ್ಟೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸುಲಭವಾಗಿ ಮಾಡಬಹುದು. ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಎಲ್ಲ ಆಗುತ್ತೆ. ಅಯ್ಯೋ ನನಗೆ ಬರಲ್ಲ ಅಂತ ಮಾತ್ರ ಹೇಳಕ್ಕೆ ಹೋಗಬೇಡಿ.
ಬರುತ್ತೆ ಅಂತ ಮಾಡಿ ಖಂಡಿತವಾಗ್ಲೂ ಬರುತ್ತೆ. ಸೊ ಹೀಗಾಗಿ ನಾವು ಮನೆಯಲ್ಲಿ ಈ ರೀತಿ ಮಾಡೋದು ಏನಾಗುತ್ತೆ, ಖುಷಿ ಕೊಡುತ್ತೆ ಫಸ್ಟು ನಮಗೆ. ಮತ್ತು ಹೈಜಿನಿಕ್ ಆಗಿರುತ್ತೆ. ಹೊರಗಿಂದ ತಂದ್ರೆ ಎಷ್ಟು ದಿನದ ಇಟ್ಟಿರ್ತಾರೋ ಅದು ಗೊತ್ತಾಗಲ್ಲ. ಅನ್‌ಹೆಲ್ದಿ ಅಂತ ಹೇಳ್ಬೋದು ಹೊರಗಿನಿಂದ ತಂದು ತಿನ್ನೋದು. ಸೊ ಹಾಗಾಗಿ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿ ನೀವು ತಿನ್ನಿ. ಮನೆಯವರೆಲ್ಲರೂ ಖುಷಿಯಾಗಿ ಇರ್ತಾರೆ ಅಲ್ವಾ? ಸೊ ಹಾಗಾಗಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇದನ್ನು ತಿಂದೋರು ಹೇಳಿದರು ಇಷ್ಟೊಂದು ರುಚಿಯಾಗಿ ಹೇಗೆ ಮಾಡಿದೆ ಅಂತ. ಖಂಡಿತವಾಗ್ಲೂ ನೀವು ಮಾಡಿ ನಿಮಗೂ ಕೂಡ ಹೇಳ್ತಾರೆ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.